ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್ ನಾನು ಅದೇ ಹೇಳಿದ್ನಲ್ಲ, ನನ್ನ ಗಂಡನ ಸಾವಿ ನ್ಯಾಯ ಕೊಡಿಸಿದ್ರೆ ಸಾಕು ನನಗೆ. ಯಾಕಂದರೆ ಅವರಂಥ ಒಳ್ಳೆ ಅಧಿಕಾರಿ ಅವರು. ಅದನ್ನೇ ನಾನು ಕೇಳ್ತಾರೆ, ಸರ್ಕಾರಕ್ಕೂ ಅದನ್ನೇ ಕೇಳ್ತಿರೋದು. ಅವ್ರ ಮೇಲೆ ಯಾವುದೇ ಆರೋಪ ಇಲ್ಲ. ಹಗರಣ ಮಾಡಿರೋರು, ಅಮೌಂಟ್ ತೊಗೊಂಡಿರೋರು ಅವ್ರು ಅನುಭವಿಸ್ಲಿ ಸರ್. ಯಾಕಂದರೆ ಒಂದು ಸಾವು ಅಂದರೆ ಜೀವ ಅಂದರೆ ಅಷ್ಟು ಸುಲಭ ಅಲ್ಲ ಸರ್, ಯಾವುದಾದ್ರೂ ಅಷ್ಟೇ. ಈಗ ಅವ್ರನ್ನ ಕಳ್ಕೊಂಡಿರೋರು ನಾವು ತಿಂಗಳು ಸಂಬಳ ಜೀವನ ಮಾಡ್ತಿದ್ದವ್ರು. ಈಗ ಯಾವ ವರಮಾನದಲ್ಲಿ ನಾವು ಜೀವನ ಮಾಡೋದು ಸರ್? 2 ಮಕ್ಕಳನ್ನ ಇಟ್ಕೊಂಡು ನಾನೇನು ಮಾಡಲಿ? 12,000 ಸಂಬಳದಲ್ಲಿ ಜೀವನ ಮಾಡೋಕ್ಕಾಗುತ್ತಾ ನನ್ನ ಕೈಯಲ್ಲಿ? ಮಕ್ಕಳಿಬ್ಬರೂ ಓದ್ತಾ ಇದ್ದಾರೆ. ನಾನು ಅದಕ್ಕೆ ನನ್ನ ಗಂಡನ ಸಾವಿ ನ್ಯಾಯ ಕೊಡಿ ನಾನು ಕೇಳ್ತಾ ಇರೋದು ಇಷ್ಟೇ. ಸರ್ಕಾರಕ್ಕೂ ಆದರೂ ಅಷ್ಟೇ, ನಿಮ್ಮ ಮೀಡಿಯಾದವ್ರ ಹತ್ರನೂ ಕೇಳ್ತಾ ಇರೋದು ಅಷ್ಟೇ. ನನ್ನ ಗಂಡನಿಗೆ ಸಾವಿಗೆ ನ್ಯಾಯ ಬೇಕು. ಅವ್ರು 3 ಜನ ಅಧಿಕಾರಿಗಳು ಅನುಭವಿಸ್ಲಿ ಸರ್. ಈಗ ನಾವು ಅನುಭವಿಸ್ತಿಲ್ವ, ನಾವು ಕಳ್ಕೊಂಡು ಆ ಥರ ಅವರು ಅನುಭವಿಸ್ಲಿ. ಗೊತ್ತಾಗತ್ತೆ ಒಂದು ಜೀವದ ಬೆಲೆ ಏನಂತ ಗೊತ್ತಾಗಲಿ. ಏನು ಸರ್, ಸರ್ಕಾರಕ್ಕೆ ಬಿಟ್ಟಿದ್ದು ನ್ಯಾಯ ಕೇಳ್ತಾ ಇದ್ದೀವಿ ನಾವು ಅಷ್ಟೇ. ಸರ್ಕಾರಕ್ಕೆ ಅದನ್ನೇ ನಾವು ಕೇಳ್ತಾ ಇರೋದು. ನಮ್ಮಂಥ ಅಧಿಕಾರಿಗಳು 4 ಜನ ಸತ್ರ ಕುಟುಂಬ ಎಲ್ಲಿಗೆ ಹೋಗಬೇಕು ಸರ್? ಅದೇ ನಾವು ಕೇಳ್ತಾ ಇರೋದು. ಅಲ್ಲಿಗೆ ನಿಯತ್ತಿಗೆ ಇದಿಲ್ವಾ? ಸರ್ಕಾರ ಸೇವೆ ಮಾಡಿದ್ದು ನಿಯತ್ತಿಗೆ ಏನು ಬೆಲೆ ಇದೆ ಸರ್ ಅಲ್ಲಿಗೆ? ಅದನ್ನು ನಾವು ಕೇಳ್ತಾ ಇರೋದು. ಯಾರೂ ಬಂದಿಲ್ಲ ಸರ್, ಇದುವರೆಗೂ ಬಂದಿಲ್ಲ ಸರ್. ಫೋನ್ ಮಾಡಿದ್ರು, ನಾವು ಬರ್ತಾಯಿದ್ದೀವಿ ಅಂದ್ರೆ ಅಷ್ಟೇ, ಬಿಟ್ಟರೆ ನಮ್ಮ ಮನೆಗೆ ಯಾರೂ ಇನ್ನೂ ಬಂದಿಲ್ಲ ಸರ್. ಸಚಿವರು ಬಂದಿಲ್ಲ ಸರ್, ಫೋನಲ್ಲಿ ಮಾತಾಡಿಲ್ಲ ಸರ್. ಇರೋ ಸ್ಟೇಟ್ಮೆಂಟ್ ನಾನು ಹೇಳ್ತೀನಿ. ಯಾರೂ ಬಂದಿಲ್ಲ. ಬೆಳಗ್ಗೆಯಿಂದ ನಾನು ಅದೇ ಜಾಗದಲ್ಲಿ ಕೂತಿದ್ದೀನಿ, ಎಲ್ಲೂ ಬಂದಿಲ್ಲ, ಯಾರೂ ಬಂದಿಲ್ಲ. ಶಿಕ್ಷೆ ಆಗಲೇಬೇಕು. ಯಾಕಂದರೆ ಹೈಯರ್ ಆಫೀಸರ್ಗಳಂತ ಅಂದ್ಬಿಟ್ಟಿದ ತಕ್ಷಣ ಇಂಥ ಅಧಿಕಾರಿಗಳನ್ನ ತುಳಿಯೋದು ತಪ್ಪಲ್ವಾ? ಅವರು ಮನುಷ್ಯರು ತಾನೆ, ಅವರು ನಂಬಿ ಜೀವನ, ಮಕ್ಕಳು ಮರಿ ಎಲ್ಲರೂ ಇರ್ತಾರೆ ತಾನೆ ಅವರಿಗೂ. ಅಂಥವ್ರು ಈ ಥರ ಮಾಡಿಟ್ಟೋದ್ರೆ ಅವ್ರು ಪ್ರೆಷರ್ ಹಾಕಿ ಅಷ್ಟು ಜೀವ ತಿನ್ನೋಂಥ, ಅವರು ಸುಸೈಡ್ ಮಾಡ್ಕೊಳ್ಳೋ ಅಷ್ಟು ಜೀವ ತಿಂದಿದ್ದಾರೆ ಅಂದರೆ ಇನ್ನು ಎಷ್ಟು ಪ್ರೆಷರ್ ಬಿದ್ದಿರ್ಬೋದು ಸರ್ ಅವ್ರ ಮೇಲೆ. ಅವಾಗ ನಾವು ಅವರನ್ನೇ ನಂಬಿರೋಂಥವ್ರು ನಾವು ಎಲ್ಲಿಗೆ ಹೋಗ್ಬೇಕು ಸರ್? ನಾವು ಯಾವ ವರಮಾನ ಇದೆ ನಮಗೆ? 2 ಮಕ್ಕಳು ಇಟ್ಕೊಂಡಿದ್ದೀನಿ ನಾನು, ಏನು ಮಾಡಬೇಕು ನಾನು ಹೋಗೋದು ಡೈಲಿ ವೇಜಸ್ಸಿಗೆ, ಸ್ಯಾಲ್ರಿಗೆ ಹೋಗೋದು ಜಿಲ್ಲಾ ಅಂಗವಿಕಲರ ಕಲ್ಯಾಣ ಇಲಾಖೆಗೆ ಹೋಗ್ತಾಯಿದ್ದೀನಿ. ಡ್ಯೂಟಿ ಮಾಡ್ತೀನಿ ಕಂಪ್ಯೂಟರ್ ಆಪ್ರೇಟ್ರಾಗಿ. ಅಂಥದ್ರಲ್ಲಿ ಮಕ್ಕಳಿಗೋಸ್ಕರ ನಾವು ಕಷ್ಟಪಡ್ತಿದ್ವಿ. ಗಂಡ ಹೆಂಡ್ತಿ ಇಬ್ಬರು ₹1 ಲಂಚ ತಿಂದವರಲ್ಲ ಅವರು. ನಾನು ಆ ಥರ ಎಲ್ಲ ತೊಗೊಂಡು ಜೀವನ ಮಾಡ್ತಿರೋರಲ್ಲ. ನಮಗೆ ನ್ಯಾಯ ಬೇಕು. ನನ್ನ ಗಂಡನ ಸಾವಿ ನ್ಯಾಯ ಬೇಕು ನನಗೆ. ನಮ್ಗೆ ಯಾವುದೇ ಸಪೋರ್ಟ್ ಇಲ್ಲ, ಯಾವ ಆಸ್ತಿ ಇಲ್ಲ, ಏನೂ ಇಲ್ಲ. ನನಗಿರೋಕ್ಕೆ ಒಂದು ಮನೆ ಒಂದು ಬಿಟ್ಟರೆ, ಅದು ನಮ್ಮ ಮಾವ ಕಟ್ಟಿಸ್ಕೊಟ್ಟಿದ್ದ ಮನೆ ಇದೆ. ಆ ಮನೆ ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್ ನಮಗೆ. ನಾವು ಇದ್ದಿದ್ದೆ ಅವ್ರ ಜೀವನ. ನಮ್ಗೆ ನ್ಯಾಯ ಬೇಕಷ್ಟೇ ನಾನು ಕೇಳ್ತಿರೋದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.